ಅಡ್ಡ ಮತದಾನ ದೇವರ ಮುಂದೆ ಬೇಲೂರು ಶಾಸಕರ ಪ್ರಮಾಣ ರಾಜಕೀಯ ಆರೋಪಕ್ಕೆ ದೇವರ ಮೊರೆ ಹೋದ ಬಿಜೆಪಿ ಶಾಸಕ ದೇವರ ಮುಂದೆ ಪ್ರಮಾಣ ಮಾಡಿದಂತ ಬೇಲೂರು ಶಾಸಕ ಸುರೇಶ್ ಈಗಾಗಲೇ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಆನೆ ಪ್ರಮಾಣಗಳು ನಡೀತಾ ಇದೆ. ಅಡ್ಡ ಮತದಾನ ದೇವರ ಮುಂದೆ ಮೊರೆ ಹೋದಂತ ಬಿಜೆಪಿ ಶಾಸಕ ರಾಜಕೀಯ ಆರೋಪಕ್ಕೆ ದೇವರ ಮುಂದೆ ಪ್ರಮಾಣ ಮಾಡಿದ ಬೇಲೂರು ಶಾಸಕ ಸುರೇಶ್ ಅಡ್ಡ ಮತದಾನ ಮಾಡಿಲ್ಲ ಎಂದು ಚನ್ನಕೇಶವ ಸನ್ನಿಧಿಯಲ್ಲಿ ಆನೆಯನ್ನ ಮಾಡಿದ್ದಾರೆ. ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲೂ ಸಹ ಆನೆ ಪ್ರಮಾಣ. ಸಾವಿರಾರು ಬೆಂಬಲಿಗರ ಸಮ್ಮುಖದಲ್ಲಿ ಘೋಷಣೆ ಮಾಡಿ ಆನೆಯನ್ನ ಮಾಡಿದ್ದಾರೆ. ಅಡ್ಡ ಮತದಾನ ಆರೋಪಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಪಕ್ಷದ್ರೋಹ ಮಾಡಿಲ್ಲ ಎಂದ ಶಾಸಕ ಎಚ್.ಕೆ. ಸುರೇಶ್ ಬರಿಗಾಲಿನಲ್ಲಿ ಚನ್ನಕೇಶವ ದೇವಾಲಯಕ್ಕೆ ಭೇಟಿ ಪ್ರಮಾಣ. ಚನ್ನಕೇಶವ ಸ್ವಾಮಿ ಸನ್ನಿಧಿಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಆನೆಯನ್ನ ಮಾಡಿದ್ದಾರೆ. ಅಡ್ಡ ಮತದಾನ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಯಾರು ಅಡ್ಡದ ಮತದಾನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಧರ್ಮಸ್ಥಳ ಮಂಜುನಾಥನ ಆನೆ ಪ್ರಮಾಣ. ಇದೀಗ ಬೇಲೂರು ಶಾಸಕ ಸುರೇಶ್ ಕೂಡ ಚನ್ನಕೇಶವ ಸನ್ನಿಧಿಯಲ್ಲಿ ಆನೆಯನ್ನ ಮಾಡಿರುವಂಥದ್ದು. ನಾನು ಅಡ್ಡ ಮತದಾನ ಮಾಡಿಲ್ಲ, ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ಅಂತ. ಈಗಾಗಲೇ ಒಟ್ಟಾರೆ ಕಾಂಗ್ರೆಸ್ಗೆ 11 ಅಡ್ಡ ಮತದಾನ ಆಗಿರುವಂಥದ್ದು. ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ಹೇಗಿದ್ರು ಬಿಜೆಪಿಯಲ್ಲಿ 2 ಗೆಲುವನ್ನ ಸಾಧಿಸುತ್ತೆ. ಗೋವಿಂದರಾಜು ಸೋಲನ್ನ ಅನುಭವಿಸ್ತಾರೆ ಜೆಡಿಎಸ್ನಿಂದ. ಬಟ್ ಅಡ್ಡ ಮತದಾನ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಕನ್ಫರ್ಮ್ ಆಗಿರುವಂಥದ್ದು. ಕಾಂಗ್ರೆಸ್ ಒಂದು ರೀತಿಯಾಗಿ ಆಪರೇಷನ್ ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇದ್ದಂಥ ಚರ್ಚೆ. ಬಟ್ ಅಡ್ಡ ಮತದಾನ ಮಾಡಿದವ್ರು ಯಾರು, ಪಕ್ಷಕ್ಕೆ ದ್ರೋಹ ಮಾಡಿದವ್ರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇರುವಂಥದ್ದು. ಅದರಲ್ಲಿ ಆನೆ ಪ್ರಮಾಣಗಳು ಕೂಡ ನಡೀತಾ ಇದೆ. ಧರ್ಮಸ್ಥಳ ಮಂಜುನಾಥನ ಟೆಂಪಲ್ಗೆ ಹೋಗಿ ಆನೆ ಪ್ರಮಾಣವನ್ನ ಮಾಡುವಂಥದ್ದಾಗಿರ್ಬೋದು. ಇದೀಗ ಚನ್ನಕೇಶವ ದೇವಸ್ಥಾನದಲ್ಲಿ ಬೇಲೂರು ಶಾಸಕ ಸುರೇಶ್ ಆನೆ ಪ್ರಮಾಣ. 19ನೇ ತಾರೀಕು ಬಂದಂತ ಇದನ್ನ ಪ್ರಪ್ರಥಮದಲ್ಲಿ ರಾಜ್ಯಾಧ್ಯಕ್ಷರನ್ನ ಭೇಟಿಯನ್ನ ಮಾಡಿ ಅವರಿಗೆ ಒಂದು ಪತ್ರವನ್ನ ಕೊಟ್ಟು, ವಿಪಕ್ಷಗಳ ನಾಯಕರನ್ನ ಭೇಟಿಯಾಗಿ ಒಂದು ಪತ್ರವನ್ನ ಕೊಟ್ಟು, ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅವರಿಗೆ ನಾವು ಪತ್ರವನ್ನ ಕಳಿಸಿ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದವರೇ ಆಗೋದ್ರಿಂದ ನಾನು ಸುಮಾರು 20 ವರ್ಷ ರಾಜಕಾರಣದಲ್ಲಿ ಪ್ರಥಮದಲ್ಲಿ ಅವರನ್ನ ಭೇಟಿಯಾಗಿ ನಾನು ರಾಜಕಾರಣವನ್ನ ಮಾಡಬೇಕು ಅಂತಕ್ಕಂಥ ನಮ್ಮ ರಾಜ್ಯದವರೇ ಆಗುತ್ತಾ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರ ದಾರಿ ಸಂತೋಷ, ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ, ನನ್ನ ಮೇಲೆ ಈ ರೀತಿ ಆರೋಪ ಮಾಡ್ತಾ ಇದೆ. ಅದಕ್ಕೆ ಭಗವಂತ ಮಂಜುನಾಥ ಸ್ವಾಮಿಗೆ ಸಾಕ್ಷಿ ಅಂತ ಅದೇ ರೀತಿಯಲ್ಲಿ ಮರುದಿನ ನಮ್ಮ ರಾಜ್ಯಾಧ್ಯಕ್ಷ ಧರ್ಮಸ್ಥಳದಲ್ಲಿ 67 ಜನರು ಹೋಗಿ ಅಲ್ಲಿ ಪ್ರಮಾಣವನ್ನ ಮಾಡ್ಕೊಳ್ಬೇಕು. ಜೊತೆಯಲ್ಲಿ ನಮ್ಮ CLP ಅಂದ್ರೆ ಶಾಸಕಾಂಗ ಪಕ್ಷದ ಸಭೆಯನ್ನು ಅಲ್ಲೇ ಮಾಡ್ತೀವಿ. ಬಹುಶಃ ಅದಕ್ಕೆ ಏನು ತಡೆ ಬಂತ ಗೊತ್ತಿಲ್ಲ. ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮನವಿಯನ್ನ ಮಾಡಿದೆ. ನಾವು ಹೇಳಿದ ತಕ್ಷಣ ಪ್ರಮಾಣವನ್ನ ಮಾಡಿದ್ದೀವಿ, ಪತ್ರಿಕೆ ಹೇಳಿಕೆಯನ್ನ ಕೊಟ್ಟಿದ್ದೀವಿ. ನಾನಂತೂ ನಿಷ್ಠಾವಂತ ಇದ್ದೀನಿ. ನನ್ನ ಕ್ಷೇತ್ರದ ಜನ ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದಾರೆ. ಹಾಗಾಗಿ ನಾನು ನನ್ನ ಕ್ಷೇತ್ರದ